ಎಲ್ರಿಗೂ ನಮಸ್ಕಾರ. ಚಿಣ್ಣರ ಕಲಿಕೆಗೆ ಸ್ವಾಗತ. ಮಕ್ಕಳ, ನಾನು ಕೃಷ್ಣ ಹೇಗೆ ಯೋಗ ಸನ್ಯಾಸದ ಬಗ್ಗೆ, ಯೋಗದ ವಿಷಯದ ಬಗ್ಗೆ ಹೇಳ್ತಾನೆ ಅನ್ನೋದನ್ನು ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ. ತನ್ನಿಂದಲೇ ತನ್ನನ್ನು ಸಂಸಾರ ಸಾಗರದಿಂದ ಉದ್ಧಾರ ಮಾಡ್ಕೋಬೇಕು. ಬೇರೆಯವ್ರು ಬಂದು ಮಾಡ್ತಾನೆ ಅಥವಾ ನಂಗೆ ದೇವ್ರು ಬಂದು ಸಹಾಯ ಮಾಡ್ತಾನೆ ಅಂತ ಅಂದ್ಕೊಬಾರ್ದು. ಮತ್ತು ನನ್ನನ್ನು ಅಧೋಗತಿಗೂ ತಳ್ಕೊಳ್ಬಾರ್ದು. ಅಂದರೆ ನಾನು ಏನೂ ಉದ್ಧಾರ ಮಾಡಿಕೊಳ್ಳದೆ ಬರೀ ತಿನ್ಕೊಂಡು ಉಣ್ಕೊಂಡು ಎಂಜಾಯ್ ಮಾಡ್ಕೊಂಡು ಲೈಫನ್ನು ಕೂತ್ಕೊಂಡ್ರೆ ನಾವು ಪ್ರಾಣಿಗಳಾಗ್ಬಿಡ್ತೀವಿ. ವಿದ್ಯಾ ವಿಹೀನ ಪಶು ಸಮಾನ. ಮನುಷ್ಯ ಯಾವ ರೇಂಜಲ್ಲಿ ಇರ್ತಾನೆ ಅಂತಂದರೆ ದೇವನಾಗಲೂಬಹುದು, ರಾಕ್ಷಸನಾಗಲೂಬಹುದು. ಅವನು ದೇವನಾಗೋ ಕಡೆ ನಾವು ಹೋಗಬೇಕು. ಯಾಕೆ ಅಂದರೆ ಈ ಜೀವಾತ್ಮನೇ ತನ್ನ ಮಿತ್ರನೂ ಹಾಗೂ ತನ್ನ ಶತ್ರುವು. ನಮ್ಮಲ್ಲಿರ್ತಕ್ಕಂತಹ ಆತ್ಮ ಇದೆಯಲ್ಲ, ಅದೇ ನಮಗೆ ಫ್ರೆಂಡು, ಅದೇ ನಮಗೆ ವೈರಿ ಆಗಿಬಿಡುತ್ತೆ ನಾವು ಈ ಥರ ಮಾಡೋದ್ರಿಂದ. ಹಾಗೆ ಬೇರೆ ಹೊರಗಡೆ ಯಾವ ಶತ್ರು ಮಿತ್ರರು ಇರೋದಿಲ್ಲ. ಎಲ್ಲವನ್ನ ಸಮಾನ ದೃಷ್ಟಿಯಿಂದ ಕಾಣೋರು ಭಗವತ್ ಪ್ರಾಪ್ತಿಯ ಆ ಗ್ಯಾರಂಟಿ. ಎಲ್ಲರನ್ನು ಯಾರು ಈಕ್ವಲ್ ಅಂತ ನೋಡ್ತಾರೋ ಅವರಿಗೆ ಭಗವಂತ ಡೆಫಿನೆಟಾಗಿ ಸಿಗ್ತಾನೆ ಅಂತ ಹೇಳ್ತಾ ಕೃಷ್ಣ ಅರ್ಜುನಂಗೆ ಹೇಳ್ತಾನೆ, ಯೋಗಿಯಾದವನು ಧ್ಯಾನದಲ್ಲಿ ಹೇಗೆ ತೊಡಗಿಸ್ಕೋಬೇಕು ಅನ್ನೋದನ್ನು ಹೇಳ್ತಾನೆ. ಅಂದರೆ ಯೋಗಿ ಒಬ್ಬನೇ ಏಕಾಂತ ಸ್ಥಳದಲ್ಲಿ ಇದ್ಕೊಂಡು ಯಾವಾಗಲೂ ಭಗವಂತನ ಧ್ಯಾನದಲ್ಲಿ ತೊಡಗಿರಬೇಕು. ಯಾವ ಥರ ಮಾಡಬೇಕು ಅನ್ನೋದನ್ನು ಈ ಒಂದು ಅಧ್ಯಾಯದಲ್ಲಿ ಹೇಳಿದ್ದಾರೆ. ನೋಡಿ, ಯಾವ ಥರ ಧ್ಯಾನ ಮಾಡಬೇಕು ಅನ್ನೋದನ್ನು ಕೃಷ್ಣ ಹೇಳ್ತಾನೆ, ಕೇಳಿಸ್ಕೊಳ್ಳಿ. ಶುದ್ಧವಾದ ಭೂಮಿಯ ಮೇಲೆ, ಅಂದರೆ ಭೂಮಿ ಅಂದರೆ ನೆಲದ ಮೇಲೆ ನೀಟಾಗಿ ಕ್ಲೀನಾಗಿರೋ ನೆಲದ ಮೇಲೆ ಕ್ರಮವಾಗಿ ಅದರ ಮೇಲೆ ದರ್ಭೆ, ಕೃಷ್ಣಾಜಿನ ವಸ್ತ್ರ, ಒಟ್ಟಿನಲ್ಲಿ ಏನಾದರೂ ಒಂದು ಕೂತ್ಕೊಳ್ಳಿಕ್ಕೆ ಆಸನವನ್ನು ಹಾಕ್ಕೊಂಡಿರೋವಂಥದ್ದು ಹಾಕೋಬೇಕು. ಬಹಳ ಎತ್ತರವಾಗಲೂ ಇರಬಾರ್ದು, ತಗ್ಗಾಗೂ ಇರದಂತಹ ಸರಿಯಾಗಿ ಒಂದಿಷ್ಟು ಎತ್ತರ ಕೂತ್ಕೊಳ್ಳೋ ಹಾಗೆ ತನ್ನ ಆಸನವನ್ನು ಸ್ಥಿರವಾಗಿ ಸ್ಥಾಪಿಸಿಕೊಂಡು ಆ ಆಸನದ ಮೇಲೆ ಕೂತ್ಕೊಂಡು ಮನಸ್ಸನ್ನು ಏಕಾಗ್ರತೆ ಮಾಡಿ ಮನಸ್ಸು ಮತ್ತು ಇಂದ್ರಿಯಗಳ ಕ್ರಿಯೆಗಳನ್ನು ವಶ ಮಾಡಿಕೊಂಡಿರುವವನು. ಅಂದರೆ ಹೇಗೆ ಅಂದರೆ ಅಂತಃಕರಣ ಶುದ್ಧಿಗಾಗಿ ಯೋಗದ ಅಭ್ಯಾಸ ಮಾಡಬೇಕು. ಯಾವ ಥರ ಹೇಳಿದ್ದಾರೆ ಅಂದರೆ ನೋಡ್ಕೊಳ್ಳಿ, ಕೇಳಿಸ್ಕೊಳ್ಳಿ. ನಮ್ಮ ಶರೀರ, ತಲೆ ಮತ್ತು ಕತ್ತು, ಇವು ಮೂರನ್ನು ಸಮಾನವಾಗಿ ಇಟ್ಕೋಬೇಕು, ಸ್ಟ್ರೈಟಾಗಿ ಇಟ್ಕೋಬೇಕು. ನಮ್ಮ ಶರೀರ, ಬಾಡಿ, ಕೊರಳು ಮತ್ತು ತಲೆ, ಇದನ್ನು ನಾವು ಲೈನಲ್ಲಿ ಬರೋ ಹಾಗೆ ಸುಮ್ಮನೆ ಹೀಗೆ ವರ್ಕೊಂಡು ಕೂತ್ಕೊಂಡ್ಬಿಡೋದು ಹಾಗೆಲ್ಲ ಮಾಡಬಾರ್ದು. ಸ್ಟ್ರೈಟಾಗಿ ಕೂತ್ಕೊಳ್ಬೇಕು. ಕೂತ್ಕೊಂಡು ತನ್ನ ಮೂಗಿನ ಹೆಂಗೆ ಕೂತ್ಕೊಂಡು ಅಲ್ಲಾಡಬಾರ್ದು. ಅಚ್ಚಲ ಅಂದರೆ ಏನು, ಹಿಂಗೆ ತೂಗಾಡೋದಲ್ಲ, ಅಲ್ಲ, ನೆಟ್ಟು ಕೂತ್ಕೋಬೇಕು. ನಮ್ಮ ಮೂಗಿನ ತುದಿಯನ್ನು ಸ್ಥಿರವಾಗಿ ನೋಡಿಕೊಂಡು ಬೇರೆ ಕಡೆಗಳಿಗೆ ನೋಡದಂತೆ ಇರಬೇಕು. ನೋಡಿ, ಆ ಕಡೆ ಈ ಕಡೆ ನೋಡೋದಲ್ಲ, ಮೇಲೆ ಕೆಳಗೆ ನೋಡೋದಲ್ಲ, ನಮ್ಮ ಮೂಗಿನ ತುದಿನೇ ನೋಡ್ತಾ ಇರಬೇಕು. ನೋಡಿಬಿಟ್ಟು ಬ್ರಹ್ಮಚಾರ್ಯ ವ್ರತದಲ್ಲಿ ಇರಬೇಕು. ಅಂದರೆ ಯಾವುದೇ ರೀತಿಯ ಕೆಲಸಗಳನ್ನು ಮಾಡದೆ ಅವನು ನಿಷ್ಠಾವಂತನಾಗಿರಬೇಕು. ಮತ್ತು ನಿರ್ಭಯನಾದ ಮತ್ತು ಸರಿಯಾದ ಶಾಂತವಾದ ಅಂತಃಕರಣ ಅಂತಂದರೆ ಏನು ಗೊತ್ತಾ, ನಮ್ಮ ಮನಸ್ಸು ನೀಟಾಗಿರಬೇಕು. ಅದು ಇದು ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಬಾರ್ದು. ಜಾಗರೂಕರಾದ ಯೋಗಿ ಮನಸ್ಸನ್ನು ವಶ ಮಾಡಿಕೊಂಡು ನನ್ನಲ್ಲಿಯೇ ಮನಸ್ಸುಳ್ಳವನಾಗಿ ನನ್ನಲ್ಲಿಯೇ ಶರಣಾಗಿ ಕೂತಿರಬೇಕು. ಅಂದರೆ ಕೃಷ್ಣ ಹೇಳ್ತಾ ಇರೋದು, ಈ ಥರ ಯೋಗಿ ಯಾವಾಗಲೂ ನನ್ನ ಧ್ಯಾನವನ್ನೇ ಮಾಡ್ತಾ ಇರಬೇಕು, ನನಗೆ ಸರೆಂಡರ್ ಆಗಿಬಿಡಬೇಕು. ಆ ರೀತಿ ಆತ್ಮನನ್ನು ಯಾವಾಗಲೂ ಪರಮಾತ್ಮನ ಸ್ವರೂಪದಲ್ಲಿ ತೊಡಗಿಸ್ತಾ ಮನಸ್ಸನ್ನು ಸ್ವಾಧೀನದಲ್ಲಿಟ್ಟುಕೊಂಡಿರ್ತಕ್ಕಂಥ ಯೋಗಿ ನನ್ನಲ್ಲಿರ್ತಕ್ಕಂತಹ ಪರಮಾನಂದದ ಪರಾಕಾಷ್ಠತೆಯ ರೂಪವಾಗಿರ್ತಕ್ಕಂಥ ಶಾಂತಿಯನ್ನು ಪಡೀತಾನೆ. ಏನಿಲ್ಲ, ಸಿಂಪಲ್ಲು. ಒಂದು ಎತ್ತರವಾದ್ದೂ ಅಲ್ಲ, ತಗ್ಗೂ ಅಲ್ಲದ ಒಂದು ಆಸನದಲ್ಲಿ ಹಾಸ್ಕೊಂಡು ಕೂತ್ಕೊಳ್ಳಿ. ಸ್ಟ್ರೈಟಾಗಿ ಕೂತ್ಕೊಂಡು ನಿಮ್ಮ ಮೂಗಿನ ತುದಿಯನ್ನು ನಿಮ್ಮ ಕಣ್ಣು ನೋಡುವ ಹಾಗೆ ಕುಳಿತುಕೊಳ್ಳಿ. ಏನೂ ಮನಸ್ಸಿನಲ್ಲಿ ಜಪ ಗಿಪ ತಪ ಏನೂ ಬೇಡ. ಕ್ಲಿಯರ್ ಮನಸ್ಸಿನಲ್ಲಿ ಆ ಭಗವಂತನ ಧ್ಯಾನವನ್ನೇ ಮಾಡ್ತಾ ಇದ್ದರೆ ಕಡೆಗೆ ನಿಮಗೆ ಪರಮಶಾಂತಿ ಸಿಗುತ್ತೆ, ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ. ಈ ರೀತಿ ಯೋಗ ಸಿದ್ಧಿಯ ಬಗ್ಗೆ ತಿಳಿಸ್ತಾ, ಈ ಯೋಗವು ಅತಿಯಾಗಿ ತಿನ್ನುವವರಿಗೆ ಸಿದ್ಧಿಸೋದಿಲ್ಲ. ಚೆನ್ನಾಗಿ ಮೇಯ್ಕೊಂಬಂದ್ಬಿಡೋದು, ಸಖತ್ತಾಗಿ ಊಟ ಮಾಡಿಬಿಡೋದು, ಹೊಟ್ಟೆ ತುಂಬ ಊಟ ಮಾಡಿಬಿಡೋದು, ಅಥವಾ ಏನನ್ನೂ ತಿಂದು ಉಪವಾಸ ಮಾಡ್ಕೊಂಡು ಕೂತಿರೋದು, ಈ ಏಕಾದಶಿ ಉಪವಾಸ ಅಂತ ನೀವು ಕೂತಿರ್ತಾರಲ್ಲ, ಅದು ಅಂಥವ್ರಿಗೂ ಸಿದ್ಧಿಸೋದಿಲ್ಲ. ಚೆನ್ನಾಗಿ ತಿನ್ನೋರ್ಗೂ ಸಿದ್ಧಿಸೋದಿಲ್ಲ, ತಿಂದೇ ಇರೋರ್ಗೂ ಸಿದ್ಧಿಸೋದಿಲ್ಲ. ಚೆನ್ನಾಗಿ ನಿದ್ದೆ ಮಾಡ್ತಾರಲ್ಲ ಅವ್ರಿಗೂ ಆಗೋಲ್ಲ, ನಿದ್ದೆನೇ ಜಾಗರಣೆ ಮಾಡ್ತಾರಲ್ಲ ಅವ್ರಿಗೂ ಸಹ ಈ ಯೋಗ ಸಿದ್ಧಿಸೋದಿಲ್ಲ ಅಂತ ಹೇಳ್ತಾ ಭಗವದ್ಗೀತೆಯ 6ನೇ ಅಧ್ಯಾಯದ 17ನೇ ಶ್ಲೋಕವನ್ನು
ಭಗವಂತ ಹೇಳ್ತಾನೆ. ಹೇಳ್ಕೊಡ್ತೀನಿ, ಹೇಳ್ತೀರಲ್ವ ಮಕ್ಕಳ? ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಏನಪ್ಪ ಈ ಶ್ಲೋಕದ ಅರ್ಥ ಅಂದರೆ, ನೋಡಿ ನಾನೀಗೇನು ಹೇಳಿದೆ ಮಕ್ಕಳೇ, ಇದು ನಿಮ್ಗೆ ಹೆಂಗೆ ಅನ್ವಯ ಆಗುತ್ತೆ ಕೃಷ್ಣ ಹೇಳಿದ್ದು ಅಂತ ಹೇಳ್ತೀನಿ. ನೀವು ಓದ್ಲಿಕ್ಕೆ ಕೂತ್ಕೊಳ್ತೀರ, ನಿಮ್ಮ ಕಾನ್ಸಂಟ್ರೇಷನ್ ಹೇಗಿರಬೇಕು ಅನ್ನೋದು ನಿಮ್ಗೆ ನೀವು ಅಪ್ಲೈ ಮಾಡ್ಕೊಬೇಕು. ಸೋಫಾ ಮೇಲೆ ವರ್ಕೊಂಡು ಆರಾಮಾಗಿ ಕೂತ್ಕೊಂಡು ಓದೋದಲ್ಲ, ಅಥವಾ ನೆಲದ ಮೇಲೆ ಕೂತ್ಕೊಂಡು ಮೈಕೈ ನೋಯಿಸ್ಕೊಂಡು ಹಂಗೆ ಕೂತ್ಕೊಳ್ಳೋದು ಅಲ್ಲ. ಒಂದು ಸ್ವಲ್ಪ ನೆಲದಿಂದ ಚೂರು ಎತ್ತರದಲ್ಲಿ ಚಕ್ಕಮಕ್ಕ ಹಾಕ್ಕೊಂಡು ಮುಂದೆ ಡೆಸ್ಕ್ ಇಟ್ಕೊಂಡು ಪುಸ್ತಕವನ್ನು ಅಲ್ಲಿಟ್ಕೊಂಡು ತದೇಕ ಚಿತ್ತದಿಂದ ಮನಸ್ಸಿನಲ್ಲಿ ಟಿ ವಿ ಬಗ್ಗೆ ಮೊಬೈಲ್ ಬಗ್ಗೆ ಎಲ್ಲ ಯೋಚನೆ ಮಾಡದೆ ಕೇವಲ ವಿಷಯ ವಸ್ತುವಿನ ಬಗ್ಗೆ ಮಾತ್ರ ಗಮನ ಇಟ್ಟುಕೊಂಡು ನೀವು ಧ್ಯಾನ ಮಾಡಿದ್ರೆ, ಅಂದರೆ ಓದ್ತಾ ಇದ್ದರೆ ಖಂಡಿತ ನಿಮಗೆ ಭಗವಂತ ಸಿಗ್ತಾನೆ ಅಂತ ಅರ್ಥ ಏನೋ, ಶಾಂತಿ ಸಿಗುತ್ತೆ ಅಂತ ಅರ್ಥ ಏನೋ, ಔಟ್ ಆಫ್ ಔಟ್ ಮಾರ್ಕ್ಸ್ ಸಿಗುತ್ತೆ ನಿಮಗೆ ಅಂತ ಅರ್ಥ. ಅದನ್ನೇ ಅವನು ಈ ಶ್ಲೋಕದಲ್ಲಿ ಹೇಳೋದೇನು ಅಂದರೆ, ನೀವು ಯಾವ ರೀತಿ ಓದಬೇಕು ಅನ್ನೋದನ್ನು ಹೇಳ್ಕೊಡ್ತಾನೆ. ಈ ರೀತಿಯಲ್ಲಿ ಈ ಶ್ಲೋಕದ ಮೂಲಕ ಹೇಳ್ತಾನೆ. ಈ ಶ್ಲೋಕದಲ್ಲಿ ಏನು ಹೇಳ್ತಾನೆ ಅಂತಂದರೆ, ಯಾರು ಯಥೋಚಿತವಾಗಿರ್ತಕ್ಕಂತಹ ನಿದ್ದೆ ಊಟ ಮಾಡ್ತಾರೋ ಅವರಿಗೆ ಖಂಡಿತವಾಗ್ಲೂ ಯೋಗ ಸಿದ್ಧಿಸುತ್ತೆ. ಆದರೆ ಯಾವ ಥರ ಈಗ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಯುಕ್ತಾಹಾರ ಅಂದರೆ ಯುಕ್ತವಾದ ಆಹಾರ ಅಂದ್ರೇನು? ಹಿತಭುಕ್ ಮಿತಭುಕ್ ಋತಭುಕ್ ಅಂತ ಅರ್ಥ. ಅಂದರೆ ಹಿತಭುಕ್ ಅಂದರೆ ಹಿತವಾಗಿರಬೇಕು ತಿನ್ನೋದು, ಹೊಟ್ಟೆಗೆ ನನಗೆ ಹಿತ, ಬಾಯಿ ಹಿತ, ನಾಲ್ಗೆಗೆ ಹಿತವಾಗಿರೋದಲ್ಲ. ನೀವು ತಿಂತಿರಲ್ಲ ಏನದು ಕುರ್ಕುರೆ ಆಮೇಲೆ ಪಿಜ್ಜಾ, ಅದೆಲ್ಲ ನಾಲ್ಗೆ ಹಿತ, ಅದು ಹೊಟ್ಟೆ ಹಿತ ಅಲ್ಲ. ಅಂಥ ಆಹಾರ ತಿಂದರೆ ಯಾದೃಶಃ ಆಹಾರ ತಾದೃಶಃ ಮನಃ, ನಿಮ್ಮ ಮನಸ್ಥಿತಿನೂ ಕೂಡ ಅದೇ ಥರನೇ ಆಗುತ್ತೆ. ನೀವು ಖಂಡಿತವಾಗ್ಲೂ ಏನನ್ನೂ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹಿತವಾದ ಆಹಾರವನ್ನು, ಹೊಟ್ಟೆಗೆ ಹಿತವಾದ ಆಹಾರವನ್ನು ಸೇವಿಸಬೇಕು. ಮಿತವಾದ ಆಹಾರ, ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾನೆ ಇಲ್ಲಿ ಅಂತಂದರೆ ನೋಡಿ, ಅರ್ಧದಷ್ಟು ಆಹಾರ, ಕಾಲು ಭಾಗ ನೀರು, ಇನ್ನು ಕಾಲು ಭಾಗ ಗಾಳಿ ಆಡಕ್ಕೆ ಬಿಡೋಷ್ಟು ತಿನ್ನಬೇಕು. ಅಂದರೆ ನನ್ನ ಕೆಪ್ಯಾಸಿಟಿ 2 ಚಪಾತಿ, ಒಂದು ಮೂರು ಚಪಾತಿ ಇದ್ದಷ್ಟು ಇರುತ್ತೆ ಅಂತ ಇಟ್ಕೊಳ್ಳೋಣ. ನಾನು 2 ಚಪಾತಿ ತಿಂದು ಇನ್ನು ಅರ್ಧದಷ್ಟು ನೀರು ಕುಡಿದು ಇನ್ನು ಅರ್ಧದಷ್ಟು ಗಾಳಿ ಆಡಬೇಕು. ಆ ಥರ ಬಿಟ್ಟಾಗ ಡೈಜೆಷನ್ ಚೆನ್ನಾಗಾಗುತ್ತೆ. 3 ಚಪಾತಿ ನಂಗೆ ತಿನ್ನೋಕ್ಕೆ ಕೆಪ್ಯಾಸಿಟಿ ಇದೆ ಅಂತ ನಾನು 3 ತಿಂದುಬಿಟ್ರೆ ಅಲ್ಲಿ ನೀರಿಗೆ ಓವರ್ಲೋಡು, ಇನ್ನು ಅದನ್ನು ಡೈಜೆಸ್ಟ್ ಮಾಡೋಕ್ಕಾಗೋದೇ ಇಲ್ಲ. ಆವಾಗ ಮತ್ತೆ ರೋಗ. ನಾವು ಅದಕ್ಕೆ ಅತಿಯಾಗಿ ತಿನ್ನಬಾರ್ದು. ಹಾಗಂದ್ಬಿಟ್ಟು ಇಷ್ಟೇ ಚೂರು ಹಿಂಗೆ ಮಾಡ್ತೀವಲ್ಲ, ಸಣ್ಣಕ್ಕಿರಬೇಕು ಅಂತ ಮಕ್ಕಳ ನೀವೇನು ಮಾಡ್ತೀರಿ, ಡಯೆಟ್ಟು ಸ್ವಲ್ಪನೇ ತಿನ್ನೋದು. ಅದರಿಂದ ಏನಾಗುತ್ತೆ, ಘನ ಆಹಾರ ಸ್ವಲ್ಪ, ನೀರು ಸ್ವಲ್ಪ, ವಿಪರೀತ ಗಾಳಿ ಜಾಸ್ತಿ ಆಗುತ್ತೆ. ಹಾಗಾಗಿ ಡೈಜೆಷನ್ ಸರಿಯಾಗಲ್ಲ, ನಿಮಗೆ ರೋಗಗಳು ಬರ್ತಕ್ಕಂಥದ್ದು. ಹೀಗೆ ಹಿತವಾಗಿ ಮಿತವಾಗಿ ಋತಭುಕ್ ಅಂದರೆ ಸರಿಯಾದ ಸಮಯಕ್ಕೆ ಆಹಾರವನ್ನು ತೆಗೆದುಕೊಳ್ತಕ್ಕಂಥದ್ದು. ಎಷ್ಟೊತ್ತಿಗೋ ತಿಂಡಿ, ಎಷ್ಟೊತ್ತಿಗೋ ಊಟ ಮಾಡೋದ್ರಿಂದ ನಿಮಗೆ ರೋಗ ಗ್ಯಾರಂಟಿ. ಹಾಗಾಗಿ ದೇಹಧಾರಣೆಗೆ ಎಷ್ಟು ಬೇಕೋ ಅಷ್ಟು ಮಿತವಾದ ಆಹಾರವನ್ನು ತೆಗೆದುಕೊಳ್ಬೇಕು. ಜಿಹ್ವಾ ಚಾಪಲ್ಯವನ್ನು ತೊರಿಬೇಕು. ಜಿಹ್ವಾ ಚಾಪಲ್ಯ ಅನ್ನೋ ಅರ್ಥ ಏನು ಗೊತ್ತಾ? ನಾಲ್ಗೆ ಕೇಳಿದ್ರೆ ತಿನ್ನಬಾರ್ದು.
ಯಾರು ನಾಲಿಗೆ ಕೇಳಿದಂತೆ ತಿಂತಾರೋ ಅವರಿಗೆ ಆರೋಗ್ಯ ಇರಲ್ಲ. ನೋಡಿ, ಹಾಗಲಕಾಯಿ ನಾಲ್ಗೆಗೆ ಬೇಡ ಅನ್ನತ್ತದಕ್ಕೂ ಅಂತದ್ದು ರಿಜೆಕ್ಟ್ ಮಾಡುತ್ತೆ, ಆದರೆ ದೇಹಕ್ಕದು ತುಂಬ ಒಳ್ಳೆಯದು. ನಿಂಗೆ ಅದೇ ಸಿಹಿ ತುಂಬ ನಾಲ್ಗೆ ಖುಷಿ ತಿನ್ನೋಕ್ಕೆ, ಆದರೆ ದೇಹಕ್ಕೆ ಅದು ಭಾಳ ತೊಂದರೆಯನ್ನು ಕೊಡುತ್ತೆ. ಮಸಾಲ ಪದಾರ್ಥಗಳು ಈಗ ನೀವು ತಿಂತೀರಲ್ಲ, ಚುರುಮುರಿ, ಚಾಟ್ಸು, ಪಿಜ್ಜಾ ಎಲ್ಲ ಭಾಳ ಚೆನ್ನಾಗಿರುತ್ತೆ, ನಾಲ್ಗೆ ಚಪ್ಪರ್ಸ್ಕೊಂಡು ತಿಂತೀರಾ, ಆಮೇಲೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಆ ನೋವು ಈ ನೋವು ಬರುತ್ತೆ. ಹಾಗಾಗಿ ಜಿಹ್ವಾ ಚಾಪಲ್ಯವನ್ನು ತೊರಿಬೇಕು. ನೋಡಿ, ಚಾಂದೋಗ್ಯ ಉಪನಿಷತ್ನಲ್ಲಿ ಒಂದು ಮಾತು ಹೇಳಿದೆ, ಏನಂತಂದರೆ ಆಹಾರ ಶುದ್ಧವು ಸತ್ವಶುದ್ಧಿ. ಅಂದರೆ ಶುದ್ಧವಾದ ಆಹಾರದಿಂದ ತನು ಮನ ಎಲ್ಲ ಶುದ್ಧವಾಗಿರುತ್ತೆ. ಸಾತ್ವಿಕವಾದ ಆಹಾರಗಳನ್ನೇ ಸತ್ಯನಿಷ್ಠೆಯಿಂದ ನ್ಯಾಯ ರೀತಿಯಲ್ಲಿ ಸಂಪಾದಿಸಿದ ಹಣದಿಂದ ಪ್ರಾಪ್ತವಾದ ಆಹಾರವನ್ನೇ ತಿನ್ನಬೇಕು. ಯಾರೋ ಕೊಡಿಸಿದ್ರು ಸರಿಯಾಗಿ ತಿನ್ಕೊಂಬಂದ್ಬಿಡೋದು, ಅವ್ರು ಏನು ದುಡ್ಡಲ್ಲಿ ಯಾವ ದುಡ್ಡು ಸಂಪಾದನೆ ಮಾಡಿರ್ತಾರೋ ಏನೋ, ಅದಕ್ಕೋಸ್ಕರ ನ್ಯಾಯವಾದ ಸಂಪಾದನೆಯಿಂದ ಮಾತ್ರ ಮಾಡಿರ್ತಕ್ಕಂಥ ದುಡ್ಡಿನಿಂದ ಮಾತ್ರ ನೀವು ಊಟ ಮಾಡಬೇಕೇ ಹೊರತು ಕಂಡವ್ರು ಕೊಡ್ತಾರೆ ಅಂಥೇಳಿ ತಿಂದುಕೊಂಡು ಬರಬೇಡಿ. ಆಗ ಅವರ ಒಂದು ಏನು ಫಲಗಳು, ಕರ್ಮಾನುಸಾರದ ಫಲಗಳು ನಿಮಗೆ ಸೇರ್ಕೊಂಡ್ಬಿಡತ್ತೆ. ಮತ್ತು ಯಾವುದೇ ಆಹಾರವನ್ನಾಗಲಿ ದೇವರಿಗೆ ನೈವೇದ್ಯ ಮಾಡಿ ತಿನ್ನೋದು ಯುಕ್ತಾಹಾರವಾಗುತ್ತೆ. ನೀವು ಮನೆಯಲ್ಲಿ ಏನು ಅಡುಗೆ ಮಾಡಿದ್ರು ಶ್ರೀಕೃಷ್ಣಾರ್ಪಣಮಸ್ತು ಅಂಥೇಳಿ ಅವನಿಗೆ ತೋರಿಸ್ಬಿಟ್ಟು ನೀವು ತಿಂದರೆ ಅದು ಪ್ರಸಾದವಾಗುತ್ತೆ, ಅದು ಯುಕ್ತಾಹಾರವಾಗುತ್ತೆ. ಯುಕ್ತ ವಿಹಾರ ಅಂತಂದರೆ ನೀವು ಓಡಾಡಬೇಕು, ತಿಂದುಬಿಡೋದಲ್ಲ, ಓಡಾಡಬೇಕು. ಯಾವ ಥರ ಓಡಾಡಬೇಕು? ನಿಮಗೆ ದಣಿವಾಗಬಾರ್ದು, ನಿಮಗೆ ಸುಸ್ತಾಗಬಾರ್ದು, ಆ ರೀತಿ ಓಡಾಡಬೇಕು. ಅದನ್ನು ಯುಕ್ತ ವಿಹಾರ ಅಂತ ಹೇಳ್ತಾರೆ. ಬೇಜಾರಾಗದಷ್ಟು ಮಾತ್ರ ಕೆಲಸ ಮಾಡಬೇಕು. ಯಾವತ್ತೂ ಬರೀ ಕೆಲಸ ಮಾಡ್ತೀವಿ, ಬೇಜಾರು ಆದ್ರೂ ಮಾಡಲೇಬೇಕು, ಹಂಗೆ ಮಾಡಬಾರ್ದು. ಇಷ್ಟಪಟ್ಟು ಕೆಲಸ, ಮಕ್ಕಳ ನಿಮ್ಗೇನು ಅರ್ಥ ಮಾಡ್ಕೋಬೇಕಂದ್ರೆ ಇಷ್ಟಪಟ್ಟು ಓದಬೇಕೇ ಹೊರತು ಕಷ್ಟಪಟ್ಟು ಓದಬಾರ್ದು. ನೀವು ಯಾವಾಗ ಸಬ್ಜೆಕ್ಟನ್ನು ಇಷ್ಟಪಟ್ಟು ಓದ್ತೀರೋ ಗ್ಯಾರಂಟಿ ನಿಮಗೆ ಸಕ್ಸಸ್ಸು. ಕಷ್ಟಪಟ್ಟು ಓದಿದ್ರೆ ಆ ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟು ಮಾರ್ಕ್ಸ್ ಬಂದು ಮುಂದಕ್ಕೆ ಹೋಗ್ತದೆ, ಏನು ಆ ನಾಲೆಡ್ಜ್ ನಿಮಗೆ ಉಳ್ಕೊಳ್ಳೋದೇ ಇಲ್ಲ, ಅದರಿಂದ ನಿಮ್ಮ ಜೀವನದಲ್ಲಿ ಏನು ಉಪಯೋಗ ಆಗೋದಿಲ್ಲ. ಅರ್ಥ ಆಯ್ತಾ? ಅಂದರೆ ನಿದ್ದೆಗೂ ಎಚ್ಚರಕ್ಕೂ ಇಷ್ಟಿಷ್ಟೇ ಕಾಲ ಅಂತ ನಿಯಮ ಉಳ್ಳವರಿಗೂ ಧ್ಯಾನ ನಿಷ್ಠೆಯು ಯೋಗದ ಅಡಚಣೆಗಳ ರೂಪವಾದ ದುಃಖಗಳನ್ನೆಲ್ಲ ಕಳೆಯಬಲ್ಲದ್ದಾಗಿರುತ್ತೆ. ನಿದ್ದೆನೂ ಅಷ್ಟೇ, ಅತಿಯಾಗದೆ ನಿದ್ದೆ ಮಾಡ್ತಕ್ಕಂಥದ್ದಲ್ಲ. ರಾತ್ರಿ ಬೇಗ ಮಲಗಿ ಬೆಳಗ್ಗೆ ಬೇಗ ಏಳಬೇಕು ಅಂತಕ್ಕಂಥದ್ದು ಪ್ರಕೃತಿಯ ನಿಯಮಕ್ಕೆ ಹೊರತಾಗಿ ಕೆಲಸವನ್ನು ಮಾಡಬಾರ್ದು. ಕೆಲವರು ರಾತ್ರಿ ಎಲ್ಲ ಓದ್ತಿರ್ತಾರೆ, ಬೆಳಗ್ಗೆ ಲೇಟಾಗಿ ಹೇಳ್ತಾರೆ, ಇದು ಕೂಡ ಒಳ್ಳೆಯದಲ್ಲ ಮಕ್ಕಳ. ಬೇಗ ಮಲಗಬೇಕು, ಬೇಗ ಏಳಬೇಕು. ಅರ್ಲಿ ಟು ಬೆಡ್, ಅರ್ಲಿ ಟು ರೈಸ್. ಆಯಿತಾ? ಈ ರೀತಿ ಮಾಡೋದ್ರಿಂದ ನಮಗೆ ಡೆಫಿನೆಟ್ಟಾಗಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಕೃಷ್ಣ ಪರಮಾತ್ಮ ಈ ಶ್ಲೋಕದ ಮೂಲಕ ಎಲ್ಲರಿಗೂ ಕೂಡ ಒಂದು ಮೆಸೇಜ್ನ ಹೇಳ್ತಾ ಇದ್ದಾರೆ. ಈ ಮಂತ್ರವನ್ನು ನೀವು ದಿನಾ ಪಠಿಸ್ತಾ ಇದ್ದರೆ ನಿಮಗೆ ಆರೋಗ್ಯ ವೃದ್ಧಿಯಾಗುತ್ತೆ, ನಿಮ್ಮಲ್ಲಿರ್ತಕ್ಕಂಥ ರೋಗ ನಾಶವಾಗುತ್ತೆ. ಗೊತ್ತಾಯ್ತಾ ಮಕ್ಕಳೇ? ಇವಾಗೆಲ್ಲ ಒಟ್ಟಿಗೆ ಹೇಳೋಣ ಇದನ್ನು. ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಶುಭಮಸ್ತು.